ಯಾರ್ಯಾರು ಸೇರ್ಕೊಂಡು ಹೊಡೆದ್ರು, ಹೊಡೆಯುವಾಗ ಅವ್ರ ಮನಸ್ಥಿತಿ ಹೆಂಗಿತ್ತು? ಅವನು ಮರ್ಮಾಂಗದ ಫೋಟೋ ಕಳಿಸಿದ್ನಂತೆ, ಅದಕ್ಕೆ ಇವರು ಮರ್ಮಾಂಗಕ್ಕೆ ಹೊಡೆದ್ರು. ಹೆಂಗಿದೆ ನೋಡಿ ಕತೆ. ಇವನ್ಗಾದ್ರೂ ತಲೆ ಬೇಡವಾ? ಸಣ್ಣ ಕೆಲಸ ಮಾಡ್ತಾ ಇದ್ದೀನಿ ನಾನು, ಫ್ಯಾಮಿಲಿಗೆ ಒಬ್ಬನೇ ಮಗ, ನನ್ನ ಜವಾಬ್ದಾರಿಗಳೇನಿದೆ, ಜವಾಬ್ದಾರಿ ಇಲ್ದವ್ರು ನೋಡ್ರಿ ಇಂಥವನ್ನೆಲ್ಲ ಮಾಡೋದು. ಈ ಸುಮ್ಮನೆ ಯಾರ್ಯಾರಿಗೋ ಮೆಸೇಜ್ ಹಾಕೋದು, ಸುಮ್ಮನೆ ಏನೇನೋ ಚಾಟ್ ಮಾಡೋದು. ದರ್ಶನ್ಗಿಂತ ನಾನೇನು ಕಡಿಮೆ ಬಾ ಅಂತಿದ್ದಂತೆ ಇವನು. ಲೆಕ್ಕ ಹಾಕೊಳ್ಳಿ. ನಾನು ಹೇಳ್ತಿಲ್ಲ, ಕೆಲಸ ಇಲ್ದಿರೋ ನನ್ನ ಮಕ್ಕಳು ಮಾತ್ರ ಇಂಥ ಕೆಲಸಗಳನ್ನು ಮಾಡ್ತಾರೆ. ಅವ್ರಿಗೆ ಮನೆಯಲ್ಲಿ ಜವಾಬ್ದಾರಿ ಇರಲ್ಲ. ದುಡಿಮೆ ಏನು? ಈಗ ಅವನ ಹೆಂಡತಿ ಮದುವೆಯಾಗಿ 1 ವರ್ಷ ಆಗಿದೆ ಅವನಿಗೆ. ಅವನ ಹೆಂಡತಿ 5 ತಿಂಗಳು ಗರ್ಭಿಣಿ. ಅವನಿಗೆ ಜವಾಬ್ದಾರಿ ಬೇಡವಾ ಅವನಿಗೆ? ಇವನಿಗೆ ಯಾಕೆ ಬೇಕಿತ್ತು ಊರು ಸಾಬರಿ? ಕಳಿಸ್ತಾ ಇಂಥವ್ರು ಬಹಳ ಜನ ಇದ್ದಾರೆ. ಕೈನಲ್ಲಿ ಮೊಬೈಲ್ ಬಂತು ಅಂತ ತಕ್ಷಣ ಎಲ್ಲ ಅವರೇ ಆಗ್ಬಿಡ್ತಾರೆ ನೋಡಿ. ಎಲ್ಲ ಕಾನೂನು ಪಾಲಕರಿಂದ ಹಿಡಿದು ಪತ್ರಕರ್ತರ ತನಕ ಅವರೇ ಆಗ್ತಾರೆ. ಪಾಪ ಅವನು ಹಾಕ್ದ, ಅದಾದ್ಮೇಲೆ ಅವನು ಹ್ಯಾಂಡಲ್ ಮಾಡಿದ್ದು. ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರೀತಿ ಹೆಂಗಿತ್ತು ಇವರು? ಬನ್ನಿ ಮೊಬೈಲ್ ಸಂಗತಿಗಳನ್ನು ಮಾತಾಡಬೇಕು. ಮೊಬೈಲ್ನಿಂದಲೇ ಎಲ್ಲವೂ ಕೂಡ ವಿವರಗಳು ಬಟಾ ಬಯಲಾಗಿದ್ದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನಾವು ಹೇಳ್ತಾ ಇದ್ವಿ ದರ್ಶನ್ ಕಥಾನಕವನ್ನು, ಚಾಲೆಂಜಿಂಗ್ ಸ್ಟಾರ್ ಕಥಾನಕಗಳನ್ನು ನಾವು ಹೇಳ್ತಾ ಇದ್ವಿ. ಒಂದೊಂದೇ ಸುರುಳಿ ಬಿಚ್ಕೊಳ್ತಾ ಹೋಗ್ತಾ ಇದೆ. ಮೊಬೈಲ್ ಸಿಕ್ಕ ನಂತರ ಎಲ್ಲ ಸತ್ಯಗಳು ಒಂದೊಂದೇ ರಿವೀಲ್ ಆಗ್ತಾ ಹೋಯಿತು. ಏನೇನು ಸಿಕ್ಕಿದೆ, ಯಾವ್ಯಾವ ಸಂಗತಿಗಳು ಬಯಲಾಗಿವೆ? ರಂಗನಾಥ್, ಮೊದಲನೇದಾಗಿ ಇವರು ಫೆಬ್ರವರಿ 27ನೇ ತಾರೀಕಿಂದ ರೇಣುಕಾಸ್ವಾಮಿ ಪವಿತ್ರ ಗೌಡಂಗೆ ಮೆಸೇಜ್ ಮಾಡಕ್ಕೆ ಶುರು ಮಾಡ್ತಾನೆ ಅನ್ನೋದು ಈಗ ಗೊತ್ತಾಗಿದೆ. ಇವರು ಫೆಬ್ರವರಿ 27ನೇ ತಾರೀಕಿಂದ ಮೆಸೇಜ್ ಮಾಡೋವಂಥದ್ದು, ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡೋವಂಥದ್ದು, ಫೋಟೋಗಳು ಕಳಿಸೋವಂಥದ್ದು, ನೀನು ನಮ್ಮ ಬಾಸಿನ ಸಂಸಾರವನ್ನು ಹಾಳು ಮಾಡ್ತಾ ಇದೆಯಾ, ನಿನ್ನಿಂದನೇ ಇಡೀ ನಮ್ಮ ಬಾಸಿನ ಸಂಸಾರ ಹಾಳಾಗಿದೆ ಅಂತೇಳಿ, ಮತ್ತೆ ನಿನಗೆ ಅವರೇ ಬೇಕಾ, ನಾನು ಆಗಲ್ವಾ ಅಂತೇಳಿ ಇವನ ಪ್ರೈವೇಟ್ ಪಾರ್ಟಿನ ಕೆಲವು ಫೋಟೋಗಳನ್ನೆಲ್ಲ ಕಳಿಸೋಂಥದ್ದು, ಇವೆಲ್ಲ ಮಾಡ್ಕೊಂಡು ಹೋಗ್ತಾನೆ. ಇದೆಲ್ಲ ಮಾಡ್ಕೊಂಡು ಹೋದ ನಂತರ ಆಕೆ ಯಾವಾಗ ಪವನ್ಗೆ ಮತ್ತೆ ದರ್ಶನ್ಗೆ ಇಬ್ಬರಿಗೂ ಸಹಿತ ಫೋಟೋಗಳನ್ನೆಲ್ಲ ಸ್ಕ್ರೀನ್ಶಾಟ್ಗಳನ್ನೆಲ್ಲ ಕಳಿಸ್ತಾರೆ. ಅದಾದ್ಮೇಲೆ ಇವರು ಅವನನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಅಕ್ಷರ ಸಹ ಒಂದು ಕಾನ್ಸ್ಪಿರಸಿನೇ. ಯಾಕಂತ ಅಂದ್ರೆ 1 ವಾರಗಳ ಸಹಿತ ಅವನನ್ನ ಟ್ರ್ಯಾಕ್ ಮಾಡ್ತಾರೆ. ಅವನು ಫಸ್ಟ್ ಆಫ್ ಆಲ್ ಅವನು ಗೋಸ್ಟ್ ಅಕೌಂಟ್ ತರ ಇತ್ತು ರೇಣುಕಾಸ್ವಾಮಿದು. ಅವನ ಹೆಸರಲ್ಲಿ ಇರಲಿಲ್ಲ, ಅವನ ಫೋಟೋ ಇರಲಿಲ್ಲ, ಅವನು ಫೇಕ್ ಅಕೌಂಟ್ಸ್. ಅವನ ಫೇಕ್ ಅಕೌಂಟ್ಸ್ಗಳನ್ನ ಬ್ಲಾಕ್ ಮಾಡ್ದಂಗೆ ಪದೇ ಅವನು ಬೇರೆ ಅಕೌಂಟಲ್ಲಿ ಚಾಟ್ ಮಾಡ್ತಿದ್ದೆ. ಹೀಗಾಗಿ ಇವರು ಇನ್ನೊಂದು ಫೇಕ್ ಅಕೌಂಟನ್ನು ಮಾಡಿಕೊಂಡು ಅವನ್ನ ಹುಡುಗಿ ರೀತಿಯಲ್ಲಿ ಟ್ರ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. 1 ವಾರಗಳ ಕಾಲ ಟ್ರ್ಯಾಕ್ ಮಾಡ್ತಾರೆ. ಟ್ರ್ಯಾಕ್ ಮಾಡಿದ ಮೇಲೆ ಅವನನ್ನು ಕಿಡ್ನಾಪ್ ಮಾಡ್ತಾರೆ. ಅವತ್ತು ಅವನನ್ನ ಪತ್ತೆ ಮಾಡ್ಲಿಕ್ಕೋಸ್ಕರ ಇವರು ಯಾವೆಲ್ಲ ಟ್ರ್ಯಾಕ್ಗಳನ್ನು ಮಾಡಿದ್ರು, ಯಾವೆಲ್ಲ ಹುಡುಗಿ ಥರ ಇವರು ಫೇಕ್ ಅಕೌಂಟಿನ ಮೆಸೇಜ್ಗಳನ್ನು ಮಾಡಿದ್ರು, ಚಾಟ್ ಮಾಡಿದ್ರು, ಕರೆಸ್ಕೊಂಡಿದ್ರು, ಇದೆಲ್ಲವೂ ಕೂಡ ಇವತ್ತು ಎವಿಡೆನ್ಸು. ಅದೆಲ್ಲವೂ ಮೃತನ ಮೊಬೈಲ್ನಲ್ಲೂ ಸಿಗ್ತಾ ಇದೆ. ಜೊತೆಗೆ ಈಗಾಗಲೇ ಚಾಟ್ ಮಾಡಿದಂಥ ಈ ವ್ಯಕ್ತಿಗಳ ಮೊಬೈಲ್ನಲ್ಲೂ ಸಿಗ್ತಾ ಇದೆ. ಮತ್ತೆ ಕೊಲೆ ಆದ ದಿನ ನಂತರದಲ್ಲಿ ಆ ಬಾಡಿಯನ್ನು ಡಿಸ್ಪೋಸ್ ಮಾಡಲಿಕ್ಕೆ ಇವರು ದುಡ್ಡು ಕಾಸಿಗೆ ಮಾತಾಡ್ಕೊಳ್ಳೋ ಅಂಥದ್ದು, ಮತ್ತೆ 30 ಲಕ್ಷಕ್ಕೆ ದುಡ್ಡಿಗೆ ಮಾತಾಡ್ಕೊಂಡ ನಂತರ ಅಲ್ಲಿ ಶೆಡ್ನಲ್ಲಿ ಕೆಲಸ ಮಾಡೋಂಥ ಫೈನಾನ್ಸ್ ಹುಡುಗರುಗಳು ಬಾಡಿನ ತೆಗೆದುಕೊಂಡು ಹೋಗಿ ಡಿಸ್ಪೋಸ್ ಮಾಡೋವಂಥದ್ದು, ಅದಾದಮೇಲೆ ಅವರೇ ಬಂದು ಸರೆಂಡರ್ ಆಗುವಂಥದ್ದು, ಇವೆಲ್ಲವೂ ಪೊಲೀಸರು ನೋಡ್ಕೊಳ್ತಾ ಹೋದಂಥ ಸಂದರ್ಭದಲ್ಲಿ ಅಕ್ಷರ ಸಹ ಈ ಒಂದು ಕೊಲೆಗೆ ಬೇಕಾದಂಥ ಪ್ರಿಪ್ರೇಷನ್ನು, ಕೊಲೆಗೆ ಬೇಕಾದಂಥ ಪ್ಲಾನಿಂಗ್ಸು, ಕೊಲೆ ಮಾಡಿದ ಮೇಲೆ ಅದರಿಂದ ತಲೆಮರೆಸ್ಕೊಳ್ಳಿಕ್ಕೆ, ಸಾಕ್ಷಿಯನ್ನು ನಾಶ ಮಾಡಲಿಕ್ಕೆ ಬೇಕಾದಂಥ ಕೆಲಸಗಳು ಎಲ್ಲವನ್ನೂ ಹಂತವಾಗಿ ಮಾಡಿದ್ದಾರೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ಮತ್ತು ಇಲ್ಲಿ ಪೊಲೀಸ್ ಠಾಣೆ ಒಳಗಡೆ, ನ್ಯಾಯಾಲಯದ ಒಳಗಡೆ ಯಾವ ಸ್ಟಾರ್ಗಳು ಇಲ್ಲ, ಯಾವ ಸೆಲೆಬ್ರಿಟಿಗಳು ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಕಾನೂನಿನ ಪ್ರಕಾರ ಒಂದೇ. ಎಲ್ಲರೂ ಕೂಡ ಕಾನೂನಿನ ಪ್ರಕಾರ ಅರೆಸ್ಟ್ ಆಗಿ ಬಂದಮೇಲೆ ಅವನನ್ನು ಯಾವ ರೀತಿ ನೋಡ್ಕೋಬೇಕು ಅದೇ ರೀತಿ ನೋಡ್ಕೋತಾರೆ. ರಾತ್ರಿನೂ ಎಲ್ಲ ಕೈದಿಗಳಿಗೆ ಇದುವರೆಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಬಂಧನಾದಾಗ ಯಾವ ರೀತಿಯಲ್ಲಿ ಫುಡ್ ಕೊಡ್ತಿದ್ರು ಅದೇ ರೀತಿ ದರ್ಶನ್ಗೂ ಸಹಿತ ಫುಡ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಸೆಲ್ ಒಳಗಡೆ ಕಾರ್ಪೆಟ್ ಒಂದು ಚಾಪೆ ಹಾಕಿನೇ ಮಲ್ಗಕ್ ಬಿಟ್ಟಿದ್ದಾರೆ. ಈ ರೀತಿಯಾಗಿ ಪೊಲೀಸರು ನಾರ್ಮಲ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ. ನಾರ್ಮಲ್ ಆಗಿ ಪೊಲೀಸರು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ. ರಂಗನಾಥ್, ಓಕೆ ಧನ್ಯವಾದ. ತಮ್ಮೆಲ್ಲ ಮಾಹಿತಿಗೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು, ಸಾಕಷ್ಟು ಸಂಗತಿಗಳನ್ನು ನಾನು ಹೇಳ್ತಾ ಇದ್ದೆ. ತೆರೆಯ ಮೇಲೆ ಖಳನಾಯಕರಾಗಿ ನಿಜ ಜೀವನದಲ್ಲಿ ನಾಯಕರ ರೀತಿಯಲ್ಲಿ ಬದುಕಿರುವಂಥವ್ರು ಭಾಳ ಜನ ಇದ್ದಾರೆ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತೂಗುದೀಪ ಶ್ರೀನಿವಾಸ್. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಂದು ಬ್ರೇಕ್ ತಗೊಳ್ಳೋಕ್ಕಿಂತ ಮೊದಲು ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಬ್ರೇಕ್ ತಗೊಳ್ತೀನಿ. ಎಷ್ಟರ ಮಟ್ಟಿಗೆ ಅಂತಂದರೆ ಬಹುಶಃ ಆ ಸಿನಿಮಾ ರಾಮಾಪುರದ ರಾವಣ ಅಂತ ಅನಿಸುತ್ತೆ. ಅಲ್ಲಿ ಬಹಳಷ್ಟು ಮುಜುಗರಗಳಾಗ್ಬಿಡ್ತವೆ ತೂಗುದೀಪ್ ಶ್ರೀನಿವಾಸ್ ಅವ್ರಿಗೆ. ಅಲ್ಲಿ ನಾಯಕ ನಟಿಗೆ ಅವರು ಕೊನೆಯದಾಗಿ ಅವರು ಹಣೆಗೆ ತಿಲಕ ಇಡಬೇಕು. ಆ ನಾಯಕಿ ಅದನ್ನು ತಿರಸ್ಕರಿಸ್ಬಿಡ್ತಾಳೆ. ನಾನು ಯಾವುದೇ ಕಾರಣಕ್ಕೂ ತೂಗುದೀಪ್ ಶ್ರೀನಿವಾಸ್ ಅವ್ರ ಹತ್ರ ನಾನು ಕುಂಕುಮ ಇಡಿಸ್ಕೊಳ್ಳಲ್ಲ ಅಂತ. ಎಂತಿದ್ದ ಮುಜುಗರಗಳು ಗೊತ್ತಾ? ಯಾವುದನ್ನು ಕೂಡ ಬೆಳೆಸಲಿಲ್ಲ ಅವರು. ಯಾವುದನ್ನು ಕೂಡ ಅವ್ರಿಗೆ ಗೊತ್ತಿತ್ತು, ಹೊಟ್ಟೆಪಾಡು, ನನ್ನ ಬದುಕು, ನನ್ನ ಜೀವನ, ನನಗೆ ಮಕ್ಕಳಿದ್ದಾರೆ, ನನ್ನ ಹೆಂಡತಿ ಇದ್ದಾರೆ, ಆ ಜವಾಬ್ದಾರಿಯಿಂದ ಬದುಕದಂಥವ್ರು ತೂಗುದೀಪ್ ಶ್ರೀನಿವಾಸ್. ಆದರೆ ಅವ್ರ ಮಗ
ಇವತ್ತು ಬಹುಶಃ ಏನು ಅಂದರೆ ಅವರ ಅಪ್ಪನ ಆತ್ಮ ಅಲುಗಾಡ್ತಿರುತ್ತೆ ಮೇಲ್ಗಡೆಗೆ. ಭಾಳ ಬೇಸರದಿಂದ ಹೇಳ್ತಾ ಇದ್ದೀನಿ. ಜೊತೆಗೆ ಏನಂದರೆ ಈ ಸಿಕ್ಕಂಥ ರೀತಿ ಇದೆಯಲ್ಲ, ಅದು ಕೂಡ ನಾನು ಇನ್ನೊಂದು ಸಂಗತಿನ ಹೇಳಬೇಕು. ಒಂದು ರಾಜಸೂತ್ರ ಪತ್ರಕರ್ತರ ಜೊತೆಗೆ ಅದನ್ನು ಹೇಳಿದೆ. ಅಷ್ಟೇ ಅಲ್ಲ, ಈ ಮನುಷ್ಯನ ಹತ್ರ ನಾಯಕನ ಗುಣಗಳು ಭಾಳ ಇದೆ, ಅದನ್ನು ಮೀರಿದಂಥ ಖಳನಾಯಕನ ಗುಣಗಳಿದೆ ಎಡವಟ್ಟಾಗಿರೋದಲ್ಲಿ. ನಾನೇ ಸುಮಾರು ಒಂದು 50 ಜನರಿಗೆ ಹೆಲ್ಪ್ ಮಾಡಿಸಿರಬೇಕು ಈ ವ್ಯಕ್ತಿಯಿಂದ, ಒಂದು 50 ಜನರಿಗೆ. ಎಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಯ್ತು ಇವಾಗ. ಅವನಿಗೆ ಈ ತಗ್ಗಿ ಬಗ್ಗಿ ನಡೆಯುವಂಥ ಒಂದು ಮನೋಭಾವನೆ ಇರಬೇಕು. ಮನುಷ್ಯ ಎಷ್ಟು ಎತ್ತರಕ್ಕಾದರೂ ಹೋಗಲಿ, ಅವನು ತಗ್ಗಿ ಬಗ್ಗಿ ನಡೆಯುವಂಥ ಒಂದು ಮನಸ್ಥಿತಿ ಇತ್ತು ಅಂತಂದರೆ ಜೀವನದಲ್ಲಿ ಉದ್ಧಾರ ಆಗ್ತಾನೆ. ಯಾಕೆ ರಾಜ್ಕುಮಾರ ಮಕ್ಕಳುಗಳನ್ನ ಜನ ಹಾಡಿ ಹೊಗಳ್ತಾರೆ ಹೇಳಿ? ಇದೇ ಕಾರಣದಿಂದ. ದರ್ಶನ್ ಪೂರ್ತಿ ಉಲ್ಟಾ ಸ್ಟೋರಿ. ತಾವು ಏನು ಅನ್ಸುತ್ತೋ ಅದನ್ನು ಮಾಡಿಬಿಡ್ಬೇಕು, ಬೇಕಾದ್ದಾಗಲಿ ಮಾಡಬೇಕು. ಇಡೀ ಕೊಲೆಗೆ ಟ್ವಿಸ್ಟ್ ಕೊಟ್ಟಿದ್ದು ಒಂದು ಕಾರು, ಒಂದು ಸಣ್ಣ ಕ್ಲೂ. ಕಾರು ಡಿಕ್ಕಿಯ ಕ್ಲೂ ಇದೆಯಲ್ಲ ಅದು. CCTV ನೋಡಿದಂಥ ಸಂದರ್ಭದಲ್ಲಿ ಆವಾಗ ಗೊತ್ತಾಯಿತು, ಅರೆ ಇದೆಲ್ಲ ಏನೋ ಆಗಿದೆ, ಇದ್ರ ಹಿಂದೊಂದು ದೊಡ್ಡ ಸ್ಟೋರಿ ಇದೆ ಅಂತ. ಏನದು ಕಾರು ಡಿಕ್ಕಿದು? ಏನದು ಒಂದು ಸಣ್ಣ ಸುಳಿವು? ಸಿಕ್ಕಗಳಕ್ಕೆ ದೊಡ್ಡ ದೊಡ್ಡ ಸಂಗತಿಗಳು ಬೇಡ. ದೊಡ್ಡ ದೊಡ್ಡ ಕೊಲೆಗಳಾಗಿರ್ಬೋದು, ದೊಡ್ಡ ದೊಡ್ಡ ಹಗರಣಗಳಾಗಿರ್ಬೋದು, ಸಣ್ಣ ಸಣ್ಣ ಕ್ಲೂಗಳಿಂದಲೇ ಸಿಗೋದು. ಈ ರೇಣುಕಾಸ್ವಾಮಿಯನ್ನು ಕೊಂದ್ರಲ್ಲ ಇವರು, ಸ್ಕಾರ್ಪಿಯೋ ಕಾರ್ನಲ್ಲಿ ಕರ್ಕೊಂಡು ಹೋದ್ರು. ಬೆಳಗ್ಗೆ ಜೂನ್ 9ನೇ ತಾರೀಕು ಬೆಳಗಿನ ಜಾವ 3 ಗಂಟೆ 4 ನಿಮಿಷಕ್ಕೆ ಸ್ಕಾರ್ಪಿಯೋ ಪತ್ತೆಯಾಯಿತು. RR ನಗರದ ಶೆಡ್ನಿಂದ ಕಾಮಾಕ್ಷಿ ಪಾಳ್ಯಕ್ಕೆ ಈ ಕಾರ್ ಹೋಗಿದೆ. ಸತ್ವ ಅಪಾರ್ಟ್ಮೆಂಟ್ನ CCTVಯಲ್ಲಿ ಈ ಕಾರಿನ ದೃಶ್ಯ ಸೆರೆಯಾಗಿದೆ. ಅದಾದ ನಂತರ ಏನೇನಾಯ್ತು? ಇದು ಡ್ರೈನೇಜ್ನಲ್ಲಿ ಹೆಣ ಎಸೆದವರು ವಾಪಸ್ ಬಂದಿರಲ್ಲ, ಅದು ಒಂದು ಸಣ್ಣ ಕ್ಲೂ ಕಿರಣ್. ನಾನು ಹೇಳ್ತಾ ಇದ್ದೆ, ಈ ಜಗತ್ತಿನ ದೊಡ್ಡ ದೊಡ್ಡ ಹಗರಣಗಳಾಗಲಿ, ದೊಡ್ಡ ದೊಡ್ಡ ಕೊಲೆಗಳಾಗಲಿ, ಒಂದು ಸಣ್ಣ ಸಣ್ಣ ಕ್ಲೂನಿಂದಲೇ ರಿವೀಲ್ ಆಗಿಬಿಡ್ತಾವೆ. ಅಂಥದ್ದೊಂದು ಕ್ಲೂ ಸಿಕ್ತು. ಆ ಕ್ಲೂವಿಂದಲೇ ಈ ದರ್ಶನ್ ಸಿಕ್ಕಾಕೊಂಡಿದ್ದು. ಏನದು ಕಿರಣ್? ರಂಗನಾಥ್, ಈ ಒಂದು ಕ್ಲೂ ಹೇಳೋ ಮುಂಚೆ ಒಂದು ಮಾತು ಹೇಳಿದ್ರಿ, ನಾಯಕ ನಟ ಹೇಗಿರ್ಬೇಕು ಅಂತ. ನಿಜ ಜೀವನದಲ್ಲಿ ನಿಜವಾಗ್ಲೂ ಅವರ ತಂದೆ ತೂಗುದು ಶ್ರೀನಿವಾಸ್ ಫಿಲಿಮ್ ಅಲ್ಲಿ ವಿಲನ್ ಆದ್ರೂ ಕೂಡ ಹೊರಗಡೆ ಹೀರೋ ಆಗಿದ್ರು. ಇವರು ಫಿಲಿಮ್ ಅಲ್ಲಿ ಹೀರೋ ಆಗಿ ಹೊರಗಡೆ ವಿಲನ್ ಆಗೋಗಿದ್ದಾರೆ. ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಈ ಒಂದು ಕ್ಲೂ ಬಗ್ಗೆ ಪೊಲೀಸರಿಗೆ ಸಿಕ್ಕಂತ ಬಾಡಿಯನ್ನು ಪೊಲೀಸರಿಗೆ ಸಿಗುತ್ತೆ. ಅಲ್ಲಿದ್ದಂತ CCTV ವಾಚ್ ಮಾಡ್ತಾರೆ. ಅಲ್ಲಿ ಸತ್ವ ಅಪಾರ್ಟ್ಮೆಂಟ್ ಏನ್ ಡ್ರೈನೇಜ್ ಬಿಸಾಕಿದ್ರು ಬಾಡಿ ಎದುರುಗಡೆನೆ ಒಂದು ಕ್ಯಾಮ್ರಾ ಇದೆ. ಆ CCTV ಕ್ಯಾಮ್ರಾದಲ್ಲಿ ಒಂದು ವೆಹಿಕಲ್, ಅಂದ್ರೆ ಸ್ಕಾರ್ಪಿಯೋ ವೆಹಿಕಲ್ 3 ಗಂಟೆ 4 ನಿಮಿಷಕ್ಕೆ ಆ ಸರ್ವಿಸ್ ರೋಡ್ ಅಲ್ಲಿ ಬರುತ್ತೆ. ಅವಾಗ ಬಂದಿದ್ದು ಮತ್ತೆ ವಾಪಸ್ 6 ನಿಮಿಷ ಆದ್ಮೇಲೆ ಅದೇ ರಸ್ತೆಯಲ್ಲಿ ಮತ್ತೆ ವಾಪಸ್ ಹೋಗುತ್ತೆ. ಬರ್ಬೇಕಾದ್ರೆ ಡಿಕ್ಕಿ ಕ್ಲೋಸ್ ಆಗಿರುತ್ತೆ, ವಾಪಸ್ ಹೋಗ್ಬೇಕಾದ್ರೆ ಡಿಕ್ಕಿ ಓಪನ್ ಆಗಿರುತ್ತೆ. ಬಹುಶಃ ಈ ಒಂದು ಬಾಡಿಯನ್ನ ಬಿಸಾಕಿ ಆ ತಾತದಲ್ಲಿ ಏನು ಈ ಒಂದು ಬಂದಿದ್ದಂತಲ್ಲ, ಏನ್ ಸುಪಾರಿ ತಗೊಂಡು ಬಂದಿದ್ರು ಅವ್ರ ಬಾಡಿಯನ್ನ ಡಿಸ್ಪೋಸ್ ಮಾಡಕ್ಕೆ, ಅವರು ಡೋರ್ ಹಾಕ್ತಲೇ ವಾಪಸ್ ಹೋಗ್ತಾರೆ. ಏನಕ್ಕೆ ಇದು ಬಂದಿದ್ದು? ಆ ಟೈಮ್ಗೆ ಬಾಡಿ ಬೇರೆ ಸಿಕ್ಕಿದೆ, ವೆಹಿಕಲ್ ಬಂದಿದ್ದು. ಆ ಒಂದು ಟ್ರ್ಯಾಕ್ ಅನ್ನ ಪೊಲೀಸರು ಮಾಡಕ್ ಶುರು ಮಾಡ್ತಾರೆ, ಎಲ್ಲೋಯ್ತು ಈ ಒಂದು ವೆಹಿಕಲ್ ಅಂತವಾಗ ಆ ಸರ್ವಿಸ್ ರೋಡ್ ಇಂದ ಮತ್ತೆ ಮೇನ್ ರೋಡಿಗೆ ಬರ್ತಾರೆ. ಮೇನ್ ರೋಡ್ ಇಂದ RR ನಗರ್ ವರೆಗೂ ಕೂಡ ಕಂಪ್ಲೀಟ್ ಆಗಿ ಆ ರೋಡ್ ಅನ್ನ ಮ್ಯಾಪಿಂಗ್ ಅಂತ ಮಾಡಿದಾಗ ಆ ಶೆಡ್ ವರ್ಗೂ ಕೂಡ ಮತ್ತೆ ವಾಪಸ್ ಅಲ್ಲಿಂದ ಬಂದಿದ್ದು, ಶೆಡ್ ಇಂದ ಬಂದಿದ್ದು, ಮತ್ತೆ ಶೆಡ್ ಇಂದ, ಅಂದ್ರೆ ಈ ಒಂದು ಶೆಡ್ ಅಲ್ಲಿ ಕೃತ್ಯ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ, ನಂತರ ಬಾಡಿನ ಇಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ, ಮತ್ತೆ ವಾಪಸ್ ಹೋಗಿದ್ದಾರೆ. ಆ ವೆಹಿಕಲ್ ಟ್ರ್ಯಾಕ್ ಮಾಡ್ತಾರೆ, ಆ ವೆಹಿಕಲ್ ನಂಬರ್ ಅನ್ನು ಕೂಡ ಟ್ರ್ಯಾಕ್ ಮಾಡ್ತಾರೆ, ಯಾರಿಗೆ ಸೇರಿದ್ದು ಅಂತ. ಅಲ್ಲಿಂದ ಒಂದೊಂದೇ ಅಂತಕರು ಯಾರ್ಯಾರಿದ್ದು ಮಾಡಿದ್ರು, ದರ್ಶನ್ ಇನ್ವಾಲ್ವ್ಮೆಂಟ್ ಇದ್ದು, ಪ್ರತಿಯೊಂದು ಕೂಡ ಎಳೆಯಾಗಿ ಅದು ಈ ಒಂದು ಬಹಳ ಫಾಸ್ಟ್ ಟೈಮ್ ಅಲ್ಲಿ ವಿತಿನ್ 2-3 ಅವರ್ಸ್ ಅಲ್ಲಿ ಪೊಲೀಸರಿಗೆ ಈ ಒಂದು ಬಾಡಿ ಬೆಳಿಗ್ಗೆ ಸಿಕ್ಕಿದ ಮೇಲೆ ಇಮಿಡಿಯೇಟ್ 2-3 ಅವರ್ಸ್ ಅಲ್ಲಿ ಈ ಒಂದು ಮರ್ಡರ್ ಆಗಿರೋದು, ಮರ್ಡರ್ ಪ್ಲೇಸ್ ಕೂಡ ಎಲ್ಲವೂ ಕೂಡ ಐಡೆಂಟಿಫೈ ಆಯ್ತು. ರಂಗನಾಥ್. ಎಸ್ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.